ಶ್ರೀರಾಮನವಮಿ ಶ್ರೀರಾಮನ ಜನ್ಮದಿನ. ಅದು ಸಮಸ್ತ ಸನಾತನ ಧರ್ಮೀಯರ ಆರಾಧ್ಯ ದಿನವೂ ಹೌದು. ಈ ದಿನ ಶ್ರೀರಾಮನ ಜಪ ಮಾಡುವುದು ಅತ್ಯಂತ ಪುಣ್ಯದ ಕೆಲಸ ಎಂದೇ ನಂಬಲಾಗಿದೆ. ಹಾಗಾಗಿ ಆಸ್ತಿಕ ವೃಂದದವರು ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮಕೋಟಿ ಜಪಯಜ್ಞ ಸಪ್ತಾಹವನ್ನು ಹಮ್ಮಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ದಿನ್ನೆಹೊಸಳ್ಳಿ ರಸ್ತೆಯಲ್ಲಿರುವ ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಪುರದಗಡ್ಡೆ ಕೃಷ್ಣಪ್ಪ ಕೋರಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುರದಗಡ್ಡೆ ಕೃಷ್ಣಪ್ಪ ಅವರು, ಲೋಕ ಕಲ್ಯಾಣಾರ್ಥವಾಗಿ 10ನೇ ವರ್ಷದ ಶ್ರೀರಾಮಕೋಟಿ ಜಪಯಜ್ಞ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ಕಾರ್ಯಕ್ರಮ ನಡೆಯಲಿದ್ದು, ಚಿಕ್ಕಬಳ್ಳಾಪುರ ನಗರದ ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಾಲಯ ಪ್ರಾಂಗಣದಲ್ಲಿ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲು ಅವರು ಕೋರಿದರು. ಇನ್ನು ಕಾರ್ಯಕ್ರಮದ ಉದ್ಘಾಟನೆ ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ನೆರವೇರಿಸಲಿದ್ದು, ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು ಶ್ರೀರಾಮಕೋಟಿ ಜಪಯಜ್ಞ ಸಪ್ತಾಹ ನಡೆಸಿಕೊಡಲಿದ್ದಾರೆ. ದಿಬ್ಬೂರು ಗ್ರಾಮದ ಶ್ರೀ ಯೋಗಿನಾರಾಯಣ ಭಜನಾ ಮಂಡಳಿ, ಪುರದಗಡ್ಡೆ ಯೋಗಿನಾರಾಯಣ ಭಜನಾ ಮಂಡಳಿ, ಶ್ರೀ ವೀರಾಂಜನೇಯ ಸ್ವಾಮಿ ಭಜನಾ ಮಂಡಳಿ, ದೊಡ್ಡತಮ್ಮನಹಳ್ಳಿ, ಚಲಕಾಯಲಪರ್ತಿ, ಲಕ್ಕಿನಾಯಕನಹಳ್ಳಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಎಲ್ಲ ಭಕ್ತರು 2-3 ತಾಲೂಕುಗಳಿಂದ ಬರ್ತಾರೆ. 2-3 ತಾಲೂಕುಗಳಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಭಾಗವಹಿಸಿ ಬಹಳ ಸಂತೋಷವಾಗಿ ಹೋಗ್ತಾರೆ. ರಾಮನಾಮವನ್ನು ಜಪನ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಶನಿವಾರ ದಿವಸ 28ನೇ ತಾರೀಕು ಬೆಳಗ್ಗೆ 8ವರೆಗೆ ಪ್ರಾರಂಭ. ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಜ್ಯೋತಿ ಬೆಳಗುವರು ಹೇಳಿದ್ದಾರೆ. ಅವರು ಆದ ಮೇಲೆ 7 ದಿವಸ ನಡೆದ ಮೇಲೆ 7ನೇ ದಿವಸ ಪೂಜ್ಯ ಧರ್ಮಾಧಿಕಾರಿಗಳಾಗಿದ್ದ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ಎಂ.ಆರ್. ಜಯರಾಮರು ಅವರು ಮುಕ್ತಾಯ ಸಮಾರಂಭಕ್ಕೆ ಬರಲಿದ್ದಾರೆ. ಅವರೇ ಉದ್ಘಾಟನೆ ಮಾಡ್ತಾ ಇದ್ದು, ಕಾರಣಾಂತರಗಳಿಂದ ಅವರು ವಿದೇಶದಲ್ಲಿರ್ತಾರೆ, ಆಗೋದಿಲ್ಲ ಅಂತ ಹೇಳಿ ಇವತ್ತು ಕೊನೆಯ ದಿನದಲ್ಲಿ ಬರ್ತಾರೆ. ಆ ಕೊನೆಯ ದಿನದಲ್ಲಿ ಕಾರ್ಯಕ್ರಮ ಭಾಳ ವಿಶೇಷವಾಗಿರ್ತದೆ. ಅವತ್ತು ಸುಮಾರು ಒಂದು 3-4 ಸಾವಿರ ಜನ ಊಟೋಪಚಾರಗಳಿರ್ತದೆ. ಮತ್ತು ಅವತ್ತು ಪ್ರವಚನ ಇರ್ತದೆ. ನಾಮಕಾಳ ಸರಿಕಾರಿ ಶರಣ ಅಂತ ಹೇಳ್ಬಿಟ್ಟು ಭಾಳ ಆಧ್ಯಾತ್ಮಿಕ ಗುರುಗಳು, ಆ ಕೈವಾರ ಧರ್ಮಾಧಿಕಾರಿಗಳವರ ಅವರು ಆ ದಿನದಲ್ಲಿ ಭಾಳ ಅದ್ಭುತವಾದಂಥ ಒಂದು ಪ್ರವಚನವನ್ನು ಕೊಡ್ತಾರೆ. ಅವರು ಸಹ ಕರ್ಕೊಂಡು ಬಂದವತ್ತು ಒಂದು 2 ಗಂಟೆ ಸಮಯ ಪ್ರವಚನ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಸದ್ಭಕ್ತರು, ಬುದ್ಧಿವಂತರು ಎಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮದಲ್ಲಿ ನಾವು ಯಾರ ಹತ್ರನೂ ದೇಣಿಗೆ ಕೇಳಿಕೊಂಡು ಹೋಗಲ್ಲ. ಅವರಾಗ ಅವರು ಬಂದು ಏನಾದರೂ ಗ್ರಾಮ ಸೇವೆ ಮಾಡಿದ್ರೆ ಮಾಡ್ಬೋದು, ಇಲ್ಲದವರು ನಮ್ಮ ಪ್ರಶ್ನೆ ಎಲ್ಲ ಬರ್ಸ್ಕೊಂಡು ಖರ್ಚು ವೆಚ್ಚಗಳೆಲ್ಲ ನಾವು ಸೇವೆ ಮಾಡ್ತೇವೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.